ಮೂಡ್ ಚೇಂಜ್ ಆಗಿದೆ, ಹತ್ತಾ ಇದ್ದೀವಿ. ಆ್ಯಂಡ್ ಓಡ್ರಿ ಮೇಡಮ್ ಓಡ್ರಿ. ಯಪ್ಪ ಇಲ್ಲಿ ಹೆವಿ ಕೈ ನೋಡ್ತೈತಿ. ಮಿರರೇ ನಮಗೆ ತುಪುಕ್ ಅಂತ ಮುಗಿಬಾರ್ದು, ಗ್ರಿಪ್ ಸಿಗ್ಲಿ ಅಂತ. ಒಳ್ಳೆ ಪೇಂಟಿಂಗ್ ಮಾಡಿರೋ ಥರ ಕಾಣಿಸ್ತಾ ಇರ್ಬೇಕು ನಿಮಗೆ. ಗಾಳಿ ನುಗ್ತಾ ಇರೋದು, ನಾವೆಲ್ಲ ಆಡ್ತಾ ಇಲ್ಲ. ಸುಸ್ತು ಹಾಗೆ ಹಿಂಗೆ ಜೀವನದಲ್ಲಿ ಗಿವ್ ಅಪ್ ಮಾಡಬಾರ್ದು. ಟ್ರೆಕ್ಕಿಂಗ್ ಹತ್ತಾ ಇದ್ದಂಗೂ ಒಂಥರ ಇನ್ನೂ ಜಾಸ್ತಿ ಮೆಸ್ಮರೈಸಿಂಗ್ ಆಗಿದೆ. ಸೊ ಗಾಯ್ಸ್, ಇವಾಗ ನಾವು ಮೂಡ್ ಚೇಂಜ್ ಆಗಿದೆ, ಹತ್ತಾ ಇದ್ದೀವಿ. ಸೊ ನಮ್ಗೆ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಜೋಶ್ ತುಂಬಿಸ್ದಂಗೆ ಆಯಿತು. ನಾವು ಹತ್ತಾ ಇದ್ದೀವಿ. ಆಗೋದಾಗ್ಬಿಡ್ಲಿ, ಕಾಲಾಗೊಂದು ಕಳ್ಳು ಕಟ್ಕೊಂಡ್ಬಿಡೋದು ಇವಾಗ. ಹಗ್ಗ ತಂದಿಲ್ವಲ್ಲ ಅಲ್ಲೇ ಗೈಸ್, ಅಲ್ಲೇನೆ ಹೆವಿ ಗಾಳಿ ಬೀಸಿದ್ದು. ಸೊ ಫುಲ್ ಆಫ್ ರೋಡಿಂಗ್ ನಾವು ಇವಾಗ. ಈಗ ಅಲ್ಲೇ ಅಷ್ಟೇ ಮಾರ್ಕ್ ಹಾಕಿರೋದು, ಇಲ್ಲೆಲ್ಲೂ ಮಾರ್ಕೇ ಹಾಕಿಲ್ಲ. ಮಾರ್ಕ್ ಇಲ್ಲ, ಬಟ್ ಅದೇ ಹಿಂಗೆ ಹೋಗ್ಬೋದು ಅಂತ ಅಂದ್ಕೊಂಡು ಹತ್ತಬೇಕಷ್ಟೆ. ಇಲ್ಲಿ ಯಪ್ಪ, ಇಲ್ಲೊಂದು ಮಾರ್ಕ್ ಇದೆ ಹಿಂಗೆ. ಸೊ 2 ಟ್ರೈಲ್ ಐತೆ ಇಲ್ಲಿ. ನಾವು ಈ ಮಾರ್ಕ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಓಡ್ರಿ ಮೇಡಮ್ ಓಡ್ರಿ. ನೋಡ್ರಿ ಇಲ್ಲೆಲ್ಲ ಈ ಥರ ಸಣ್ಣ ಪುಟ್ಟ ಮಾರ್ಕ್ಗಳು ಮಾಡವ್ರೆ. ಇವಾಗ ಇಲ್ಲಿ ಗಾಳಿ ಅಂತೂ ಕಡಿಮೆ ಆಗಿಲ್ಲ. ಆದರೆ ನೋಡಿ ಇದೇ ಮರದೇ ಸೌಂಡ್ ಅವಾಗಿಂದ ಬರ್ತಾ ಇದ್ದು, ಜರ್ರ್ ಅಂತ. ಇದೇನಾ ಅದೇನಾ ಹಾಕ್ತಾರ ನಾನು ಅವಾಗ ಅಲ್ಲೇ ತೋರ್ಸೋಣ ಅನ್ಕೊಂಡೆ. ಅವತ್ತು ಕಲ್ಲುವಾಗ ಇದೆ ನೋಡ್ರಿ, ಬಿರಿಯಾನಿಗೆಲ್ಲ ಹಾಕ್ತಾ, ನಮಗೂ ಗೊತ್ತಿಲ್ಲ, ಅಲ್ಲ ಇರಬೇಕು. ನೋಡೋಕೆ ಹಂಗೆ ಇದೆ. ಆ್ಯಂಡ್ ಓ ಮೈ ಗಾಡ್, ಹತ್ತಾ ಇದ್ದಂಗೂ ಒಂಥರ ಇನ್ನೂ ಜಾಸ್ತಿ ಮೆಸ್ಮರೈಸಿಂಗ್ ಆಗಿದೆ ವ್ಯೂ. ಆ್ಯಂಡ್ ಇಲ್ಲೊಂದು ಮಾರ್ಕ್ ಮಾಡವ್ರೆ. ಗಾಳಿ ಒಂಚೂರು ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು. ಸೊ ಅದೇ ರೋಡಲ್ಲೇ ನಾವು ಬಂದಿದ್ದು. ಅಫ್ಕೋರ್ಸ್ ಹೋಗಪ್ಪ, ಉಸಿರು ಬಿಟ್ಟು ಹತ್ಕೊಂಡು ಹೋಗೋದು. ಹೇಗಿದೆ ಇವಾಗ? ಸುಸ್ತಾಗ್ತಾ ಇದೆ. ಸುಸ್ತು ಆಗೇ ಆಗುತ್ತೆ. ಇನ್ನೊಂದು ಚೂರು, ಇನ್ನೊಂದು 10% ಇರ್ಬೋದೇನೋ ಇಲ್ಲಿಂದ. ಮ್ಯಾಕ್ಸಿಮಮ್ ಒಂದು 120 ಅಡಿ ಮೇಲ್ಗಡೆ ಇದೀವಿ ನಾವು. ಜಾಸ್ತಿ ಇದ್ದೀವಿ. ಹೆಂಗಪ್ಪ, ರೈಟ್ ಲೆಫ್ಟಾ? ಇದು ಸ್ವಲ್ಪ ಚಿಕ್ಕದಾಗಿದ್ದಂಗೆ ಐತೆಪ್ಪ. ಸೊ ಹತ್ತಲ್ಲ ಅಂದವರು ಹತ್ಬಿಟ್ವಿ. ಹತ್ತಾ ಇದ್ದೀವಿ. ಎಸ್ ಯಪ್ಪ, ಗಾಳಿ ನೂಗ್ತೈತೆ. ಇಳಿಬೇಕಾರೆ ಇರೋದು ಮಜಾ. ಆ್ಯಂಡ್ ಪೀಸ್ ಆಗಿದೆ ವ್ಯೂ. ಇಲ್ಲೊಂದು ಮಾರ್ಕ್ ಹಾಕೋರೆ ಹೀಗೆ ಅಂತ. ನೋಡಿ ಗೈಸ್, ಹಿಂಗೆ ಜೀವನದಲ್ಲಿ ಗಿವ್ ಅಪ್ ಮಾಡಬಾರ್ದು. ಆಗೋದಾಗಬಿಡಿ ಅಂತ ಹತ್ಬೇಕು. ನಾವು ಗಿವ್ ಅಪ್ ಮಾಡಿರಲಿಲ್ಲ, ಅಯ್ಯೋ ರಿಸ್ಕ್ ಯಾಕೆ ಅಂತ ಅನ್ಕೊಂಡಿದ್ವಿ. ಭಯ ಇತ್ತು, ಯಾರು ಬೇರೆ ಇಲ್ಲ. ಯಾರು ಬೇರೆ ಇಲ್ಲ, ನಾವಿಬ್ಬರೇ. ಅಂಡ್ ಗಾಡಿ ಬೇರೆ ಹೆವಿ, ರಿಸ್ಕ್ ಬೇಡ ಅಂದ್ಕೊಂಡಿದ್ವಿ. ಸೊ ರಿಸ್ಕೆ. ಆ್ಯಂಡ್ ನಾವು ಅವಾಗಲೇ ಎಲ್ಲಿ ಸ್ಟಾಪ್ ಮಾಡಿದ್ವಿ ಅಂತ ತೋರಿಸ್ಬೋದೇನೋ. ಗಾಳಿ ಹೆವಿ, ನಿಮಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಆ ಜಾಗದಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ವಿ ನಾವು.
ಆ ಜಾಗದಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಸಾಕು ಆಗಲ್ಲ, ಅದ್ರ ಮುಂದೆ ಹೋಗೋದು ಬೇಡ ಅಂತ. ಇವಾಗ ಹಿಂಗಿಂದ ಸುತ್ತಕೊಂಡು ಮೇಲೆಗೆ ಪಯಣ. ಆ್ಯಂಡ್ ಗೈಸ್, ಬನ್ನಿ ಬೆಟ್ಟ ಹತ್ತೋಣ ನಾವೆಲ್ಲರೂ ಒಟ್ಟಿಗೆ. ಟ್ರೆಕ್ಕಿಂಗ್ ಏನ್ರಿ ಹೆಂಗೆ ಸರ್? ಅದು ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ, ಅದೇ ದೇವಸ್ಥಾನ. ಅಯ್ಯಪ್ಪ, ಗಾಳಿ ನೂಕೇ ಬಿಡ್ತು. ಅದೇ ಹತ್ತಿಸ್ತೈತೆ, ಇಳಿಬೇಕಾರೆ ಧೂಳಿಲ್ಲ ಅಲ್ವಾ? ಸಾಕು. ನೋಡು, ನನ್ನಂತೂ ಅದೇ ಹಾರಿಸ್ಕೊಂಡು ಹೋಗ್ತೈತೆ ಮೇಲೆ ಹತ್ತಕ್ಕೆ. ನೋಡು ನೂಗ್ತೈತೆ. ಬರ್ರಿ. ಅಯ್ಯಪ್ಪ. ಹಲೋ ಕಟ್ಟಾತಲ್ಲ. ನೆಟ್ವರ್ಕ್ ಇಲ್ಲೇನಾ? ಸರಿ. ಹಾಂ, ಗಾಳಿ ನುಗ್ತಾ ಇರೋದು, ನಾವಲ್ಲ ಆಡ್ತಾ ಇಲ್ಲ. ಕೆಜಿ ಹೇಗಿದೆ? ಅಯ್ಯಪ್ಪ, 5 ನಿಮಿಷಕ್ಕೆ ಕೇಳ್ತಾ ಇರಬೇಕು, ಹೇಗಿದೆ? ಚೆನ್ನಾಗಿದೆ. ನೋಡ್ರಿ, ನಾನು ಬೆಳಗ್ಗೆ ತಿಂದಿದ್ದು ಬೋಂಡನ್ನೆಲ್ಲ ಕರಗಿಸ್ಬಿಟ್ಟೆ ಇಲ್ಲೇ. ರೋಡ್ ನೋಡ್ರಿ ಹೆಂಗೆ ಕಾಣಿಸ್ತದೆ. ನೋಡಿದೆ, ಅವಲೇ ತೋರಿಸ್ತೆ ನನಗೆ. ಹೆಂಗೆ ನೋಡಲ್ಲ, ಬಿಸ್ಕೆಟ್ಗಳ ಥರ ಪ್ಲಾಂಟೇಶನ್ಗಳು. ಗದ್ದೆ. ಹಾಂ, ಗದ್ದೆ. ಯಪ್ಪ, ಚಪ್ಪಲಿ ಇಲ್ಲೇ ಬಿಟ್ಟೋಗೋಣ? ಇಲ್ಲ, ಬಾ ಹಾಕೊಂಡು ಹೋಗೋಣ ಬಿಡ. ಹಂಗಂತೀಯ? ಇಲ್ಲೇ ಬಿಡಪ್ಪಿ, ಹಾರಾಗೋದು ಚಪ್ಪಲಿ. ಗ್ಲಾಸ್ ಐತೆ, ಪಕ್ಕ ಹಾರೋಗುತ್ತೆ. ಕಲ್ಲಿಡು. ಬಿಡು, ಹಾರಾಗಲ್ಲ ಬಿಡು. ಗಾಯ್ಸ್, ನಾನು ಬೆಡ್ಸ್ ಕಟ್ತಾ ಇದ್ದೀನಿ. ಬರೋ ವರ್ಷ ಚಪ್ಪಲಿ ಆರೋಗಿರುತ್ತೆ. ಇರಲಿ ಬರ್ರಿ, ಹೊಸ ತಗೋಣ. ಹೊಸ ತಗೊಳ್ಳೋ ಬೆಟ್ಟ ಇಳಿಬೇಕಲ್ಲ ನಾನು ಎತ್ಕೊಂಡು ಬರ್ತೀನಿ. ಕಲ್ಕೊಡು. ಏನ್ರಿ ನೀರು ಹನಿ ಬೀಳ್ತೈತೆ ಹಣೆಯಿಂದ. ಇರಬೇಕು. ಹಣೆ ಮೇಲೆ ನೀರು ಬೀಳ್ತೈತವೆ. ಹಾಂ, ನೀವು ಬೆಂಗಳೂರಾ? ನಾವು ಆಂಧ್ರ, ಬಟ್ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ಎಲೆಕ್ಟ್ರಾನಿಕ್ ದೇವ್ರ ತಲೆ ಮೇಲೆ ನೀರು ಬೀಳ್ತಾ ಇದೆಯಾ? ನೀವು ಹಾಕಿರೋದು? ಅದೇ ಅನ್ಕೊಂಡೆ, ನೀರೆಲ್ಲ ಬೀಳ್ತಾ ಇದೆಯಾ. ನಾನು ಅಲ್ಲಿ ಹಾಕಿದ್ದೆ, ಸ್ವಲ್ಪ ಮನಸ್ಸು ತೃಪ್ತಾಗಿದೆ. ಗೈಸ್, 360 ಆ್ಯಂಗಲ್ ಅಲ್ಲೂ ಫುಲ್ ವ್ಯೂ ಚೆನ್ನಾಗಿದೆ. 360.
ಇದೇ ಗೈಸ್ ಅದು ದೇವಸ್ಥಾನ. ಇವಾಗ ದೇವರು ತೋರಿಸ್ತೀನಿ. ನಮ್ದು ಆಯಿತು, ಹೋಗಿ ಮುಕ್ಕೊಂಡು ಬಂದ್ವಿ. ಹೀಗಿದೆ ಫುಲ್ಲು ಮೋಡ ಮೋಡ. ಆ್ಯಕ್ಚುಲಿ ಗೈಸ್ ನಾನು ND ಫಿಲ್ಟರ್ ಹಾಕಿರೋದಕ್ಕೆ ನಿಮಗೆ ಈ ಮೋಡ ಎಲ್ಲ ಒಂಥರ ಮೋಡ ಥರ ಕಾಣಿಸ್ತೈತಿ. ಇಲ್ಲ ಅಂದರೆ ಸ್ವಲ್ಪ ನಾರ್ಮಲ್ ವೈಟಾಗಿ ಕಾಣಿಸಿರೋದು. ಈಗ ನೋಡಿ ಅದೊಂಥರ ಒಳ್ಳೆ ಪೇಂಟಿಂಗ್ ಮಾಡಿರೋ ಥರ ಕಾಣಿಸ್ತಾ ಇರ್ಬೇಕು ನಿಮಗೆ. ಆ್ಯಂಡ್ ನಮ್ಮದೊಂದು 360 ಈ ತಿರುಗಿ 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 ಗೈಸ್ ಗಾಳಿಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಸೊ ಗೈಸ್ ಇದೆ ಆ ಬೆಟ್ಟದ ಮೇಲೆ ನಾವು ಹತ್ತಿದ್ರೆ ಸಿಗುವಂತಹ ಶಿವಲಿಂಗ ದೇವಸ್ಥಾನ. ಆ್ಯಂಡ್ ಒಂಥರ ಪೀಸಾಗಿದೆ. ಇವಾಗ ಯಾರೂ ಇಲ್ಲ, ನಾವಿಬ್ಬರೇ. ಆ್ಯಂಡ್ ನಮ್ಮ ಜೊತೆಗೆ ಇಬ್ಬರು ಬಂದರು. ಅವರು ಸಿಕ್ಕಿದ್ದಕ್ಕೆ ನಾವು ಮುಂದೆ ಹತ್ತಿದ್ವಿ. ಇಲ್ಲಿದ್ರೆ ಅಲ್ಲೇ ರಿಟರ್ನ್ ಹೋಗ್ಬಿಡ್ತಾ ಇದ್ವಿ. ಇದು ಫ್ರೂಟ್ ಆಗುತ್ತೆ ಡ್ರ್ಯಾಗನ್. ಗಾಳಿ ಜಾಸ್ತಿ ಇದೆ ಇವಾಗ. ಇಲ್ಲೂ ಅಷ್ಟೇ ಗಾಳಿ ನೂಗ್ತೈತೆ. ಯಾರು ನಾವು ಫೋರ್ಸ್ಫುಲಿ ಸ್ಟಿಫಾಗಿ ನಿಂತಿದ್ದೀವಿ. ಆ್ಯಂಡ್ ಇವಾಗ ಇಳಿಬೇಕು ಗೈಸ್ ಕೆಳಗಡೆ. ಸೊ ಇಳಿಯೋಣ, ಏನಂತೀರ ಮೇಡಮ್ರ? ಆ್ಯಂಡ್ ಗೈಸ್ ಈ ಗಾಳೀಲಿ ನಾವು ಮಾತಾಡ್ತಾ ಇರೋದು ಪರ್ಫೆಕ್ಟಾಗಿ ಕೇಳಿಸ್ಬಿಟ್ರೆ ಮೈಕು ಮತ್ತು ಕ್ಯಾಮ್ರಾದು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಯಾಕೆ ಅಂದರೆ DJ ಅವ್ರದ್ದು ಏರೋಪ್ಲೇನ್ ನೋಡ್ರಿ. ಆ್ಯಂಡ್ ಬ್ಯಾಕ್ ಟು ಮಾತಿಗೆ, DJ ಅವ್ರದ್ದು ಈಕೋ ಸಿಸ್ಟಮ್ ಚೆನ್ನಾಗಿದೆ ಅಂತ. ಯಾಕೆಂದರೆ ಈ ಮೈಕು ನಾವು ತಗೊಂಡಿದ್ದೆ ಈ ಥರ ಗಾಳಿ ಗಿಳಿ ಬಂದಾಗ ಕನೆಕ್ಟಿವಿಟಿ ಲಾಸ್ ಆಗಬಾರ್ದು ಅಂತ. ಸೊ ಅದು ಇವತ್ತೇ ಚೆಕ್ ಮಾಡ್ದಂಗೆ ಆಯ್ತು. ಅದೂ ಟ್ರಯಲ್ ಆ್ಯಂಡ್ ಎರರ್. ಬಟ್ ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕೇಳಿಸೋದು ಇಲ್ಲ. ನಾವು ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ನಾವು ಮಾತಾಡೋದೇ ನಮಗೆ ಕೇಳಿಸ್ತಾ ಇಲ್ಲ ಗಾಯ್ಸ್. ನಾವು ಕಿರಿಸ್ತಾ ಇದ್ದೀವಿ. ಹೌದು. ಹಂಗೆ ಕಿರಿಸಿದ್ರೆ ಜೋಶ್ ಬರೋದು. ಏನಾಯ್ತಾ ಉಗುರು? ಆ್ಯಂಡ್ ಏನಂದರೆ ಹತ್ತುವಾಗ ಇರೋ ಜೋಶು ಇವಾಗ ಇರಲ್ಲ. ಗಾಳಿ ಬೀಸಿಲ್ಲ ಅಂದರೆ ಗೈಸ್ ಮೇಲೆ ಆರಾಮಾಗಿ ಒಂದು ಅರ್ಧ ಗಂಟೆ ಪ್ರಶಾಂತವಾಗಿ ಕೂತ್ಕೊಂಡು ಹೋಗ್ಬೋದಿತ್ತು. ಏನಂದರೆ ಇವಾಗ ಗಾಳಿದೆ ಡಿಸ್ಟರ್ಬೆನ್ಸು. ಜರ 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 ಅಂತ ಕಿವಿಗೆಲ್ಲ. ಈಗ ಹೆಲ್ಮೆಟ್ ಒಳಗಡೆ ನಾವು ಬೈಕಲ್ಲಿ ಒಂದು 100, 120, 130, 140 ಸ್ಪೀಡಲ್ಲಿ ಹೋದಾಗ ಆ ವಿಂಡ್ ನಾಯ್ಸ್ ಕೇಳಿಸುತ್ತಲ್ಲ ಹೆಲ್ಮೆಟ್ ಒಳಗೆ, ಅದ್ರ 2ರಷ್ಟು ಕೇಳಿಸ್ತೈತಿ ಇವಾಗ ನಮಗಿಲ್ಲಿ. ಕಿವಿನೇ ನೋವು ಬಂತು. ಹಾಂ ಯಪ್ಪ. ಸೊ ನೋಡ್ಬೇಕು ಆಮೇಲೆ ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ಹೇಗಿದೆ ವಾಯ್ಸ್ ಕ್ವಾಲಿಟಿ ಅಂತ. ಟಿಕ್ 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 ಟಿಕ್. ಗಾಳಿ ಬೇಕು ಅಂದಾಗ ಇಲ್ಲಿ ಬಂದ್ಬಿಡ್ಬೇಕು. ಎಲ್ಲ ಸ್ವಲ್ಪ ತುಂಬ್ಕೊಂಡು ಜೋಬಲ್ಲಿ ಹಾಕ್ಕೊಂಡು ಹೋಗ್ಬೇಕು. ಕ್ಯಾಜಿ ನಮ್ಮ ಮಾತೇ ಇಲ್ಲ. ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ನಾ? ಅಯ್ಯೋ ಇಳಿದ್ರೆ ಸಾಕಪ್ಪ ಅಂತ. ಇಲ್ಲ ಹಂಗಲ್ಲ. ಮತ್ತೆ ನಮಗಿವಾಗ ಸಿಕ್ಕಿದ್ರಲ್ಲ ಅವ್ರೇನಾದ್ರು ದೇವ್ರ? ಓ ಹಂಗೆ ಅರ್ಧ ದಾರಿಗೆ ಹೋಗ್ತಾ ಇದ್ದವ್ರನ್ನ ಹತ್ಸಿದ್ರು ಅಂತ ವಾಪಸ್ ಅವ್ರು ಆ ಕಡೆ ಹೋಗ್ಬಿಟ್ರು ಗೈಸ್. ಅವರು ನಮ್ಮ ಥರ ಮನುಷ್ಯ ಅವರು. ಆಮೇಲೆ ಅಲ್ಲಿ ಆರತಿ ಮಾಡಿಕೊಟ್ಟು ಅವರೇನೆ ಕರ್ಪೂರ ಎಲ್ಲ ಕರ್ದಿ ಮಂಗಳಾರತಿ ಕೊಟ್ಟು ಯಪ್ಪ. ಆ್ಯಂಡ್ ಅವ್ರು ಆ ಕಡೆ ಹೋಗಿದ್ರು. ಮೇ ಬಿ ನೋಡೋಣ ಕೆಳಗಡೆ ಸಿಗ್ತಾರಾ ಅಥವಾ. ಯಾಕಂದರೆ ನಾವು ಹತ್ತುವಾಗ ಅವ್ರನ್ನ ಜನ ಇವಾಗ ಜಾಸ್ತಿ ಆಗೋರು ಸ್ವಲ್ಪ. ಅಂದರೆ ಇವಾಗ ನಾವು ಹತ್ತುವಾಗ ಅವ್ರು ನಮ್ಮ ಹತ್ತಿರಕ್ಕೆ ಬಂದರು, ನಮ್ಮ ಸರ್ತಕ್ಕೆ ಅಂದರೆ ಅವ್ರ ಸುತ್ತಮುತ್ತ ನಮಗೆಲ್ಲೂ ಅವರು ಕಾಣಿಸಿಲ್ಲ. ನಮಗೆ ಅಲ್ಲಿ ಕೂತವಾಗ ಅವ್ರು ಬಂದು ಕಾಣಿಸಿದ್ದು. ಅದಕ್ಕೆ ಹಿಂಗೆಲ್ಲರೂ ಏನಾದ್ರು ಲಿಂಕ್ ಆಗುತ್ತಾ ಇರ್ಬೋದು ಅವೆಲ್ಲ. ದೇವರು ಇಷ್ಟು ದೂರ ಬಂದು ನನ್ನ ನೋಡಕ್ಕೆ ಬಂದಿಲ್ಲ ಅಂತ ತಡಿ ಇವರಿಬ್ಬರು ಹಚ್ಚಿಬಿಡೋಣ ಅಂತ ಹಚ್ಚಿ ಅವರೇ ಮಂಗಳಾರತಿ ಕೊಟ್ಟು ಅಂತ ನನಗೆ ಅನ್ನಿಸ್ತು. ನೋಡೋಣ ಕೆಳಗೆ ಹೋದಾಗ ಅವ್ರು ಕಾಣಿಸಿದ್ರೆ ಮನುಷ್ಯರು ಅಂತ ಅವ್ರು ಕಾಣಿಸಿಲ್ಲ ಅಂದರೆ ಬೈ ಚಾನ್ಸ್ ಇವಾಗ ಕೆಳಗೆ ಹೋದಾಗ ಕಾಣಿಸ್ಲೇ ಇಲ್ಲ. ಅವ್ರು ಈ ಕಡೆ ಇನ್ನೊಂದು ಸರ್ ಆ ಕಡೆ ಹೋಗ್ಬಿಟ್ರು ಅವ್ರು. ಮೇ ಬಿ ಇನ್ನೊಂದು ರೂಟ್ ಏನಾದ್ರು ಐತೆ ಆ ಕಡೆಯಿಂದ ಇಳಿಯೋಕ್ಕೆ? ಅಲ್ಲೆಲ್ಲೂ ರೂಟ್ ನಂಗೆ ಕಾಣಿಸ್ಲೇ ಇಲ್ಲ.
ಆ್ಯಂಡ್ ನಾವು ಹಿಡಿತಾ ಇದ್ದೀವಿ. ಇವಾಗ ಸ್ವಲ್ಪ ಗಾಳಿ ಕಡಿಮೆ ಆಯಿತು, ರಪ ರಪ ಅಂತ ಇಳಿದ್ಬಿಡ್ಬೇಕು ಇವಾಗ. ಮತ್ತೆ ಗಾಳಿ ಜಾಸ್ತಿ ಆಗಿಬಿಟ್ರೆ ಆಹಾ ಕಲ್ಲು ಕಾಲು ಒಳಗಡೆ ಎಲ್ಲ ಕಲ್ಲು ಸೇರ್ಕೊಂಡ್ಬಿಟ್ಟೈತಿ. ಕೊಡುತ್ತೆ ಬೇಡ ಬೇಡ ಹಂಗೆ ಇರಲಿ, ಇವೆಲ್ಲ ಚುಚ್ಚಬೇಕು. ಸೊ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದ್ವಿ ಗಾಯ್ಸ್ ನಾವು. ಇವಾಗ ನೋಡ್ರಿ ಇವು ಬರ್ತಾ ಹಂಗೆ ಹೋಯ್ತಾ ಹಿಂಗೆ. ಇಳಿರಿಪ್ಪ, ಇಳಿಯೋಕ್ಕಾಗುತ್ತಾ, ಇಳಿಸ್ಬೇಕಾ? ಏನು ದಾರ ಕಟ್ಟ ಇಳಿಸ್ತೀವಿ. ಹಾಂ ಜಾರಲ್ಲ, ಬಿಡ್ರಿ ಬಿಡ್ಲಾ? ಹಾಂ ಶೂ ಹಾಕೊಂತೀರಾ ಬಂದು ನೋಡ್ರಿ ಇಲ್ಲಿ. ಅದು ನೋಡ್ರಿ ಕಾಲೇ ಚಪ್ಪಲಿಯಿಂದ ಮುಂದೆ ಜಾರ್ಬಿಟ್ಟೈತಿ. ನಾನೇ ಹಂಗೆ ಹಾಕೊಂಡಿರೋದು. ಹೌದಾ? ಗ್ರಿಪ್ ಸಿಗ್ಲಿ ಅಂತ. ಹಾಂ ಸೀರಿಯಸ್ ಆಗಿ ಹೋಯ್ತಿದ್ದೆ ಇವಾಗ ಉಳ್ಕೊಂಡು. ಗೊತ್ತಾ ನೀನು ಮಾತಾಡ್ಸಿ ನನ್ನ ಮೈಂಡ್ ಡೈವರ್ಟ್ ಮಾಡಿ. ನಾನು ಏನೋ ನೀನು ಬಿಡ್ರಿ ಅಂತೆ ಅದ್ರಲ್ಲಿ ಬೇರೆ ಬರ್ರಿ. ಅಲ್ಲಲ್ಲ ಮುಂದೆ ಈ ಕಡೆ ನಾನು ಈಗ ಉಳ್ಕೊಂಡು ಹೋಗಿರೋಳು ಗಾಯ್ಸ್, ಹಂಗೆಲ್ಲ ಬಿಡ್ತಾ ಇರಲ್ಲ, ಹಿಡಿದು ಬಿಡ್ತಾ ಇದೆ. ಇಲ್ಲ ನೀ ಹಿಂದೆ ಇದ್ದೆ, ನಾವು ಉಳ್ತಿದ್ದೆ ಸೀರಿಯಸ್ ಆಗಿ. ನಿನ್ನ ಕೈ ಐ ಮೀನ್ ನಿನ್ನ ಬಟ್ಟೆ ನನ್ನ ಕೈ ಬ್ಯಾಲೆನ್ಸ್ ಸಿಕ್ಕಿಲ್ಲ. ನಿನ್ನ ಬಟ್ಟೆ ನನ್ನ ಕೈಗೆ ಸಿಗೋಷ್ಟು ದೂರದಲ್ಲಿದ್ದೆ ನಾನು. ಈ ಕಡೆ ಬಾ. ಬೇಡ ಇಲ್ಲೇ ಬಂಡೆಕಲ್ಲು ಹೇಳಿ. ಬಂಡೆಕಲ್ಲೇ ಬೆಸ್ಟು. ಬಂಡೆಗಿಂತ ಅದೇ ಬೆಸ್ಟ್ ಏನೋ? ಇಲ್ಲ ಬಂಡೆನೇ ಬೆಸ್ಟು. ಅಲ್ಲಿ ಒಂದು ಸಣ್ಣ ಕಲ್ಲು ಸಿಕ್ಕರು ಜುರ್ರು ಇರುತ್ತೆ. ಆ್ಯಂಡ್ ನನ್ನ ಚಪ್ಪಲಿ ಗ್ರಿಪ್ ಇದೆ, ಹಳೇದಾಗಿರ್ಬೋದು ಬಟ್ ಗ್ರಿಪ್ ಇದೆ, ಅದೇ ಖುಷಿ. ನಮ್ಮದು ಇದೆ ಲೈನ್ ಲೈನ್ ಗ್ರಿಪ್ ಅಲ್ಲ. ಆಹಾ ಸದ್ಯ ಮಧ್ಯಾಹ್ನ ಆದ್ರೂ ಬಿಸಿಲಿಲ್ಲ ಗೈಸ್, ಅದು ಖುಷಿ ಪಡಬೇಕು. ಬಿಸಿಲು ಹೊಡೆದಿದ್ರೆ ಮಾತ್ರ ಏಕ್ ಮಾರ್ದು ಹೋತು ಕೂಡ. ಅಲ್ಲಿಂದ ಹಂಗೆ ಉಳ್ಕೊಂಡೆ ವಾಪಸ್ ಹೋಗ್ಬಿಡ್ತಾ ಇದ್ವಿ. ಅಷ್ಟು ಮೇಲೂ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಬಿಸಿಲು ಬರ್ದಿರ ಇವಾಗ ಸ್ವಲ್ಪ ಬಿಸಿ ಶಾಖ ಸಿಗ್ತೈತಿ. ಅಯ್ಯಪ್ಪ ಹಿಂಗೆ ಬರೀ ಸುಮ್ಮನೆ ಸುತ್ತಾಡ್ಕೊಂಡು ಹೋಗು. ಈ ಜಾಗ ಸೈಕಾಗಿ ನೋಡ್ರಿ. ಹನ್ಸೆಲ್ಲ ಹನ್ಸಲ್ಲ, ಬಾದ್ಶಾ ಎಲ್ಲ ಹಾಕೊಂಡು ಹೋಗ್ಬಿಡ್ತೀರಪ್ಪ. ಪ್ಯಾಕೆಟ್ ಎಲ್ಲ ಬಿಸಾಕ್ಬಿಟ್ಟು ಅದೇ ಬೇಜಾರು ಈ ಥರ ಜಾಗಕ್ಕೆಲ್ಲ ಬಂದಾಗ. ಅದೇನು ಕಕ್ಕದಾರ ಮಾಡಿರ್ತಾರೆ. ಆಗತ್ತೆ ಇಳಿಯೋಕ್ಕೆ? ನಾನು ಹಿಂದೆ ಬರ್ರಿ ನೀವು. ಇಲ್ಲ ಹಂಗೇನಿಲ್ಲ, ಇಬ್ಬರು ಒಟ್ಟಿಗೆ ಇಳಿಯೋದು. ಸಮಬಾಲು ಸಮಪಾಲು ಕಾಲು ಇಳಿಬೋದು. ಮೀಶೋ ಚಪ್ಪಲಿ ಗೈಸ್, ಇದು ಮೀಶೋ ಚಪ್ಪಲಿ ಗೈಸ್. ಕಿತ್ತೋಗೈತೆ, ಅದಕ್ಕೆ ಎಲ್ಲೇ ಬಿಟ್ಟೋಗೋರು ಪಾಪ. ಬೆವ್ರದೆ ನಾನು ಇಷ್ಟೊತ್ತಾದಮೇಲೆ. ಆ ದೇವಸ್ಥಾನಕ್ಕೆ ಹೋಗಿ ಗುರು. ಆ್ಯಂಡ್ ಗೈಸ್ ಇಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಒಂದು ದೇವಸ್ಥಾನ ಇತ್ತು. ಆ್ಯಂಡ್ ನಾವು ಹೋದೆ ಫಸ್ಟು ಹತ್ತಿಳಿಯೋಣ ಅಂತ ಅಂದ್ಕೊಂಡು ಹತ್ಬಿಟ್ವಿ. ಇವಾಗ ಇಲ್ಲಿಗೆ ಹೋಗಿ ಅಂಬಾಜಿ ದುರ್ಗಾ ಟೆಂಪಲ್. ಒಳಗೆ ಹೋಗಿ ಬಂದು ಸಿಕ್ಸ್. ಆ್ಯಂಡ್ ಇದು ಟೆಂಪಲ್ ಆದಮೇಲೆ ಇಲ್ಲಿ ಸೀದಾ ಅದೇ ಪಾರ್ಕಿಂಗ್. ಇದೊಂದು ಪಾರ್ಕಿಂಗು, ಇದು ಬೆಟ್ಟ ಹತ್ತೋವರೆಗೆ. ಇಲ್ಲಿಗೆ ಇಳಿತೀವಿ. ಚೆನ್ನಾಗಿತ್ತು, ಒಂಥರ ಇಳಿಯೋಕೆ ಕಷ್ಟ. ಕಾಲೆಲ್ಲ ಒಂಥರ ಮಣ್ಣೆಲ್ಲ ಚುಸ್ತೈತಿ ಕಾಲು ಒಳಗಡೆ. ಕೆಲವೊಬ್ರು ಹಿಂಗೆ ನಡೀತಾರೆ. ನಾನು ಹೊಸಲಿ ಹೆಂಗೆ ನೀಡಿ ಅದು ಚುಚ್ತಾ ಇರುತ್ತೆ, ಅವಾಗ ಕಷ್ಟ. ನಾರ್ಮಲ್ ಆಗು ರೋಡಲ್ಲೂ ಅವ್ರು ಹಿಂಗೆ ನಡೆಯೋದು. ನಾನು ನೋಡಿಲ್ಲಪ್ಪ, ಇವತ್ತೇ ನಾನು ನೋಡ್ತಾ ಇರೋದು. ಬಂದ್ರು ಆಂಟಿ ಅಂಕಲ್. ಆಂಟಿ ಅಂಕಲ್ ಬಂದರು. ಎಷ್ಟು ಬೇಗ ಹತ್ತಿ ಅವರೆಲ್ಲ ಓಡಾಡಿಕೊಂಡು ಬಂದರು ನೋಡಿ. ಅವರು ಪುಷ್ಟವಾಗಿ ಅವರೇ ಚೆನ್ನಾಗಿ ಆರೋಗ್ಯವಾಗಿ ತಿನ್ನಿ. ನಮ್ಮ ಥರ ಏಳು ಎಮ್ಮನ್ ತಿನ್ನಲ್ಲ. ಇಲ್ಲಪ್ಪ, ನಾನು ಅನ್ನ, ನಾವು ಇವಾಗ ಸಾರು, ಚಪಾತಿ, ಫ್ರೂಟ್ಸು, ಮಧ್ಯಾಹ್ನದ ಹೊತ್ತು ಓಟ್ಸು. ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ಬಿಟ್ಬಿಟ್ವಿ. ಸ್ಪ್ರೌಟ್ಸು ಅದೆಲ್ಲ ತಿಂತಾ ಇದ್ವಿ. ಅದನ್ನು ಸ್ವಲ್ಪ ದಿವಸ ಬಿಟ್ಟೆ ಗಾಯ್ಸ್. ನಾನು ಹೆಂಗೆ ಅಂದರೆ ನಾನು ಹೆಂಗೆ ಅಂದರೆ ಒಂದಿನ ಫುಲ್ ಡೇಟ್ ಮಾಡಿಬಿಟ್ಟು ಅದೇನು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿ ಪೋಸ್ ಮಾಡಬೇಕು ಅಂತ ಅಲ್ಲ, ಜಸ್ಟ್ ಒಂಚೂರು ಹೆಲ್ದಿಯಾಗಿರೋಣ ಅಂತ ಫುಲ್ ಡೇಟ್ ಮಾಡಬೇಕು ಅಂತ ಜೋಶಲ್ಲಿ ಇರ್ತೀನಿ. ಇವತ್ತು ನಾಳೆ ಬೆಳಗ್ಗೆ ಎದ್ದಾಗ
ಇರೋದು ಪ್ಯಾಕ್ ಥರ ಮಾಡಿ ಏನು ಶಾರುಖ್ ಖಾನು ಋತಿಕ್ ರೋಷನ್ನು ಇಲ್ಲ 0 ಫಿಗರ್ ಮಾಡಿ ಶಿಲ್ಪಾ ಶೆಟ್ಟಿ ಆಗಬೇಕು ಅನ್ನೋ ಆಸೆ ಎಲ್ಲ ಏನಿಲ್ಲ. ಜಸ್ಟ್ ಹೆಲ್ದಿ. ಹೆಲ್ದಿ ಆಗಿರಬೇಕು. ಆಮೇಲೆ ಏನಪ್ಪ ಅಂದರೆ ನಾವು ಯಾವುದೋ ಒಂದು ಬಟ್ಟೆ ಹಾಕೋತೀವಿ ಅಂದರೆ ಅದು ಗಲೀಜಾಗಿ ಕಾಣಿಸ್ಬಾರ್ದು. ನನಗೆ ಅದಕ್ಕೆ ಇವಾಗೆಲ್ಲ ಏನು ಹಾಕಿದ್ರು ಚೆನ್ನಾಗಿ ಅಷ್ಟೇ. ಯಾಕಂದರೆ ಎಲ್ಲರಿಗೂ ಎಲ್ಲ ಥರ ಬಟ್ಟೆ ಹಾಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಯಾರಿಗಿರಲ್ಲ. ಜೀವನನೇ ಇರೋದು ಒಂದು, ಎಲ್ಲನೂ ಟ್ರೈ ಮಾಡಬೇಕು, ಎಲ್ಲನೂ ಎಂಜಾಯ್ ಮಾಡಬೇಕು. ಇದೇ ಥರನೇ ನಾನು ಒಂದು ದಿವಸ ಹಿಂಗಿರ್ತೀನಿ, ನೆಕ್ಸ್ಟ್ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಇರೋದು ಒಂದೇ ಜೀವನ, ಎಲ್ಲ ತಿನ್ನಬೇಕು. ತಿನ್ಬೇಕು ಹೌದು, ಬಟ್ ಲಿಮಿಟಲ್ಲಿ ತಿನ್ನಬೇಕು. ಅದಕ್ಕೇನೆ ಮೇಡಮ್ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ಅದು ಏನಂತಾರೆ ಆ ಜವಾಬ್ದಾರಿನ ಕಟ್ ಮಾಡೋದು. ಸೊ ಅವಾಗ ಯಾವುದೋ ಏನೋ ಅಂತಂದು ರೆಡಿ ಆದ್ವಿ ಅಂದರೆ ಪರವಾಗಿಲ್ಲಪ್ಪ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅನಿಸ್ಬೇಕು ನಮಗೆ. ಬೇರೆಯವ್ರಿಗೆ ಸೈಲಿ ಅಟ್ಲೀಸ್ಟ್ ನಮಗೆ ಅನಿಸ್ಬೇಕಿಲ್ಲ, ನಾವೇ ಹಂದಿಗಳ ಥರ ಆಗಿ ಹಾಕೊಂಡು ಅಂತ ನೋಡ್ಕೊಂಡವಾಗ ಮಿರರೇ ನಮಗೆ ತುಪುಕ್ ಅಂತ ಮುಗಿಬಾರ್ದು. ಅಪ್ಪ ಹೇಳಿದ್ವಪ್ಪ, ಇನ್ನ ಎಲ್ಲ ಗಾಡಿ ಮೇಲೋ ಇದು ಇಳಿಬೋದು. ಇದೇ ನನಗೆ ಕಷ್ಟ ಆಗ್ತಿರೋದು. ನೀರು ಸಿಗುತ್ತೆ, ಚೆನ್ನಾಗಿ ನೀರು ಕುಡ್ದು ನೀರು ಬೇಕು ಗಾಯಸ್. ನೀರು ಎಷ್ಟು ಆಸರ ಆಗ್ತೈತೆ ಅಂದರೆ ಮನೇಲಿರ್ತ ನೀರೇ ಕುಡ್ದಿಲ್ಲ, ನೀರು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಡಿಮಾರ್ಟ್ಗೆ ಹೋಗಿ 2.5 ಲೀಟ್ರದ್ದು ಒಂದು 3 ಲೀಟ್ರ್ ಅದು ಅದಾ ಹಂಡೆ ತೊಗೊಂಡು ಬೆಳಗ್ಗೆಯಿಂದ ಬಾಯಲ್ಲೇ ಇರಬೇಕು ಅದು. ಹಿಂಗೆ ಅಲ್ಲ ಕುಡಿಯೋಕ್ಕೆ ಗೈಸ್, ಒಳ್ಳೆ ಒಂದು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಕುಡಿಬೋದು, ಗ್ಲಾಸಲ್ಲಿ ಕುಡಿಬೋದು. ನೀರು ಕುಡಿಯೋರು ಹೆಂಗಾದರೂ ಕುಡಿತಾರೆ. 3.5 ಲೀಟ್ರ್ ಬಾಟ್ಲಲ್ಲೇ ಕುಡಿಬೇಕಾ? ಹೌದು, ನನ್ನೊಂದು ಬಾಟ್ಲ್ ಇತ್ತು ಗೈಸ್, ನಾನು ಅದರಲ್ಲಿ ಅಯ್ಯಪ್ಪ 2 ಸಲ ಜಾರ್ಬಿಟ್ಟೆ. ಚೆನ್ನಾಗಿರೋ ಕ್ರಾಕ್ಸು ಗ್ರಿಪ್ ಐತೆ. ಅದು ಕಲ್ಲಲ್ಲೆಲ್ಲ ಗ್ರಿಪ್ ಇರುತ್ತೆ, ಈ ಥರ ಮಣ್ಣಲ್ಲಿ. ಇನ್ನೊಂದೇನೆ ನನ್ನ ಬಾಡಿ ಎಲ್ಲ ಫುಲ್ ರಿಲ್ಯಾಕ್ಸ್ ಬಿಟ್ಬಿಟ್ಟಿದ್ದೀನಿ, ಹೆಂಗ್ ಬೇಕಂಗೆ ನಡೀತಾ ಇದ್ದೀನಿ. ಹೊಡೆದಾಕೋನೆ 350 ರೂಪಾಯಿ ಬಾಟ್ಲು. ಏನು ಆ ಬಾಟ್ಲ್ ಇದ್ದಾಗ 10 ಲೀಟ್ರ್ ಕುಡಿದಿದ್ದೆ ದಿನ ನೀನು? 10 ಲೀಟ್ರ್ ಅಲ್ಲ, 10 ಲೀಟ್ರಲ್ಲೂ ಕುಡಿದ್ರೆ ಕಿಡ್ನಿ ಡವರ್ ಅಂತದೆ. 2 ಲೀಟ್ರ್ 2 ಲೀಟ್ರ್ ಕುಡಿಯೋಕೆ ನಿಂಗೆ ಇವಾಗ 3.5 ಲೀಟ್ರ್ ಬಾಟ್ಲ್ ಬೇಕಾ? 2 ಲೀಟ್ರ್ ಸ್ಪ್ರೈಟ್ ಬಾಟ್ಲ್ ಕೊಡ್ತೀವಿ ಮನೇಲಿ ಇದೆ. ಬೇಡ, ನಾವು ನೋಡಿದವಾಗ ಆಹಾ ಕುಡಿಬೇಕು ಅಂತ ಅನ್ನಿಸ್ಬೇಕು, ಅಂತ ಅನಿಸ್ಬಾರ್ದು. ಏನ ನೋಡ್ತೀನಿ ಇದನ್ನ ಇವಾಗ ಈ ಸರಿ. ಯಪ್ಪ ನೋಡಿ ಎಲ್ಲ ಗಾಡೀಲಿ ಬಂದವ್ರು ಇಷ್ಟೇ, ಇವರೆಲ್ಲ ಮೇಲೆ ಹತ್ತಲ್ಲ. ನಾವೇ ಯಪ್ಪ ಗಾಡಿ ಹತ್ಕೊಂಡ್ಬಿಟ್ರೆ ಇವಾಗ ಬಂದು ಮುಗಿಸ್ಕೊಂಡು ಅಲ್ಲೆಲ್ಲರೂ ಕೂತ್ಕೊಳ್ಳೋಣ. ಅಲ್ಲಿ ಅಂಗಡಿನೇ ಇದೆ, ಅಂಗಡಿಲಿ ನೀರು ಸಿಗುತ್ತೆ. ಅಯ್ಯಪ್ಪ ಕಾಲು ಒಂಥರ ನೋಡೋಣ ಬರ್ರಿ, ಶಕ್ತಿನೇ ಇಲ್ಲ. ಫ್ರಿಜ್ಜಿಗೆ ಇಟ್ಟಿಟ್ಟು ಜ್ಯೂಸ್ ಕೊಡ್ತಾರ ನೋಡೋಣ. ಜ್ಯೂಸ್ ಬೇಕು, ಜ್ಯೂಸ್ ಕುಡಿತೀವಿ. ನಾವು ಅಲ್ಲೇ ತಗೊಬರ್ಬೇಕಿತ್ತು, ಬಟ್ ಅದು ಗೈಸ್ ನಾಲ್ಕೈದು ನೋಡಿದೆ ಇಷ್ಟು ಹತ್ರದಿಂದ. ನಾನು ಯಾವಾಗ ಹೋಗ್ತೀನೋ ನೆಕ್ಸ್ಟ್ ಅದೇ ಇಷ್ಟು ಹತ್ರ ಆದಮೇಲೆ ಅಲ್ವಾ. ಮೊದಲು ಇಷ್ಟಕ್ಕೆ ನೋಡ್ತಿದ್ದೆ, ಇವಾಗ ಇಷ್ಟು ಹತ್ರ ನೋಡಿದ್ದೀನಿ. ನೆಕ್ಸ್ಟ್ ಒಂದಿನ ದೊಡ್ಡದಾಗಿ ರಿಯಲ್ ಆಗಿ ನೋಡ್ತೀನಿ. ನೆಕ್ಸ್ಟ್ ಅದೇ ನೋಡಿದಾಗಲೇ ಹತ್ತಕ್ಕೋತೀನಿ. ಅಲ್ಲೊಂದು ಅಂಗಡಿ ಇದೆ ಆ್ಯಂಡ್ ಇಲ್ಲಿಗೆ ಬರೋರು ಅಂಗಡಿ ಇಲ್ಲ ಅಂತಲ್ಲ ಅನ್ಕೊಂಬಿಡಿ. ಸೊ ನಾವು ಬಂದಾಗ ಅಲ್ಲೊಂದು ಅಂಗಡಿ ಇದೆ, ಬಟ್ ಅವರು ಓಪನ್ ಮಾಡಿರಬೇಕು. ಹಾಂ ಎಸ್, ಇವತ್ತು ವೀಕ್ ಡೇಯಲ್ಲೇ ಓಪನ್ ಇದೆ ಅಂದಮೇಲೆ ವೀಕೆಂಡಲ್ಲಿ ಓಪನ್ ಇರುತ್ತೆ. ಸೊ ಅಂಗಡಿ ಏನು ತೊಗೊಂತೀಯ ಅಪ್ಪಿ? ಹೋಗಿ ತಗೊಳ್ಳಿ. ಚಿಪ್ಸು ನೀರು. ಆಂಟಿ ಜ್ಯೂಸ್ ಕೋಲ್ಡ್ ಇದೆಯಾ? ಯಾವ್ದು ಬೇಕ್ರಿ? ಫಾಂಟಾ ಐತೆ, ಫಾಂಟಾ ಮಿರಿಂಡಾ ಏನಿರು ಪರವಾಗಿಲ್ಲ. ಆಂಟಿ ಫಾಂಟಾ ಕೊಟ್ಬಿಡಿ. ಅಲ್ಲ ಇದು ಆರೆಂಜು, ಈ ಕಡೆ ಲಾಸ್ಟಲ್ಲಿ ಇದೆಯಲ್ಲ ಆರೆಂಜ್ ಕಲರ್. ಅದ್ಯಾವ್ದಪ್ಪಿ ಹೊಸದು? ಗೂಗ್ಲಿ ಬಿಸ್ಕೆಟ್ ತಿಂತೀಯಾ? ಗೂಗ್ಲಿ ತಿಂದಿದ್ದೀನಿ ನಾನು. ಹೌದಾ? ನಾನೇ ತಿಂದಿಲ್ಲ. ಓಪನ್ ಮಾಡ್ಕೊಡಪ್ಪ. ಕೋಲ್ಡಾಗಿ ಜ್ಯೂಸ್ ಎಲ್ಲ ಸಿಗುತ್ತೆ ಕಳಿಸಿ. ಹಲಸಿನ ಹಣ್ಣು ಕೊಟ್ಟರು ಹಂಗೆ. ಆಂಟಿ ಸಕ್ಕತ್ತಾಗಿದೆ ಸ್ವೀಟ್. ಅಪ್ಪ ಜ್ಯೂಸ್ ಕುಡಿದ ತಕ್ಷಣ ತಿಂತಾ ಇದ್ದೀನಿ, ಬಟ್ ಆ ಜ್ಯೂಸ್ ಫ್ಲೇವರ್ ಎಲ್ಲ ಬರೀ ಇದೆ, ಹಲಸಿನೇ ಸ್ವೀಟ್ ಹೊಡಿತಾ ಇದೆ ಬೇಗ. ಅಂಡ್ ಆಂಟಿ ಹಲಸಿನ ಹಣ್ಣು ಮಾವಿನ ಹಣ್ಣು ಅಂದರೆ ನನ್ನ ಜೀವ ಗೈಸ್.
ಆ್ಯಂಡ್ ಈ ಜಾಗದಲ್ಲಿ ಗೈಸ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ರಸಾದ ಇರಿಸಿರುತ್ತಂತೆ. ಪೊಂಗಲ್ಲು, ಅನ್ನ ಸಾರು, ಮುದ್ದೆ ಗೊಜ್ಜು ಆ ಥರ ಎಲ್ಲ ಇರುತ್ತಂತೆ ಆಂಟಿ ಹೇಳಿದ್ರು. ಸೊ ನೆಕ್ಸ್ಟ್ ನೀವು ಬಂದಾಗ ಟ್ರೈ ಮಾಡ್ಬೋದು. ಆ್ಯಂಡ್ ನಾವು ಇವಾಗ ಟ್ರೈ ಮಾಡ್ತಾ ಇಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಫುಲ್ ಆಗಿಬಿಟ್ಟಿದ್ದೀವಿ. ಬೆಳಗ್ಗೆ ತಿಂದಿರೋದೇ ಕರಗಿಲ್ಲ, ಇನ್ನು ಅಷ್ಟು ಹತ್ತಿಳಿದ್ರೂ ಬೋಂಡ ಹಂಗೆ ಇದೆ ಹೊಟ್ಟೆಯಲ್ಲಿ. ಬೋಂಡ ಹಂಗೆ ಇದೆ ನನಗಿನ್ನ. ಬೇಗ ಸಾಕು ನಂಗೆ ತಗೋ. ತಿನ್ನ ಇಲ್ಲ ಸಾಕು ನನಗೆ, ತಿನ್ನ. ಹೊಟ್ಟೆ ತುಂಬೋಗಿದೆ ತೊಳೆ. ಹಲಸಿನ ಹಣ್ಣು ಅರ್ಧ ತಿನ್ನು. ಹಸಿದಾಗ ಹಲಸಿನ ಹಣ್ಣು ತಿನ್ನು. ಉಂಡ ಮೇಲೆ ಮಾವಿನ ಹಣ್ಣನ್ನು ತಿನ್ನು. ಸಾಕು ನಂಗೆ ಬೆಲ್ಲು ಹೋಗಲ್ಲ. ತಗೋ ತಿನ್ನಿಸ್ತೀನಿ. ಸಾಕು. ಇಲ್ಲಿ ನೋಡ್ರಿ ಮಣ್ಣಲ್ಲೆಲ್ಲ ಮುಟ್ಟಿ ಹೆಂಗೆ ಕೊಟ್ಟಾನೆ. ಆ ಕಡೆ ಕುದ್ರೆ ಈ ಕಡೆ ಹಸು. ಗೋಡೆಗಳಿಂದ ಬಂದ್ವಾ? ಹಾಂ, ನಾವು ಈ ಕಡೆ ಇನ್ನು ಹಿಂಗೆ ಹೋಗಿ ಆ ಗೋಡೆ ಮೇಲೆ ಹತ್ತಿದ್ವಾ, ಅಲ್ಲಿದೆಯಲ್ಲ ಅಲ್ಲಿಂದ ಹೋಗಿದ್ವಿ ನಾವು. ಫುಲ್ ಹಂಗೆ ಹತ್ಕೊಂಡು ಅಲ್ಲಲ್ಲಿ ಟಾಪ್ವರೆಗೂ ಹೋಗಿ ಆ್ಯಂಡ್ ಅಲ್ಲಿಂದ ವಾಪಸ್ ಹಿಂಗೆ ಬಂದಿದ್ದು. ಚೆನ್ನಾಗಿತ್ತು. ಆ್ಯಂಡ್ ಗೈಸ್ ನಾನಿವಾಗ ಯೂಸ್ ಮಾಡ್ತಿರೋ ಸೆಟ್ಟಿಂಗ್ಸ್ ಬಂದು 2.7K 25 FPS, ಶಟರ್ ಸ್ಪೀಡು 1/50 ಅಂದರೆ 25 FPS ಹಾಕಿರೋದಕ್ಕೆ ಆ ಡಬಲ್ ದಿ ಶಟರ್ ಸ್ಪೀಡು. ಆಮೇಲೆ ND ಫಿಲ್ಟ್ರ್ ಯೂಸ್ ಮಾಡಿದ್ದೀನಿ. ಏನೇನು ಅಂತ ಒಂದ್ಸಲಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಆ್ಯಂಡ್ ಸ್ಟೆಬಿಲೈಸೇಷನ್ ಆಫ್ ಮಾಡಿದ್ದೀನಿ. ರಿಟರ್ನ್ ಈ ಬೆಟ್ಟ ಹತ್ತಬೇಕಾದ್ರೆ ಸ್ಟೆಬಿಲೈಸೇಷನ್ನು ರಾಕ್ ಸ್ಟಡಿಲಿತ್ತು, ಇವಾಗ ಇಳಿಬೇಕಾದ್ರೆ ಸ್ಟೆಬಿಲೈಸೇಷನ್ ಆಫ್. ಸೊ ಏನೇನು ಸೆಟ್ಟಿಂಗ್ಸ್ ಇದೆ ಅನ್ನೋದನ್ನೆಲ್ಲ ಒಂದು ರೌಂಡ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಬೋದು. ಅಪ್ಪಿ ಬೆಳಗ್ಗೆ ನಮ್ಮ ಜೊತೆ ಬಂದ್ರಲ್ಲ ಅಪ್ಪಿ, ಇವಾಗ ಹತ್ತೋರು ಬೆಟ್ಟನ. ಹಾಂ, ಫಸ್ಟ್ ಗಾಡಿ ಅನ್ನಲ್ಲ, ಕಾರು ಬಂತು ಒಂದು ಅಂತ. ಆ್ಯಂಡ್ ಗಾಯ್ಸ್ ಡೌನ್ ಇಲ್ಲಲ್ಲೆಲ್ಲ ಬ್ರೇಕ್ ಹಿಡಿಯೋದಕ್ಕಿಂತ ಈ ಥರ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಗಾಡಿನ. ಕ್ಲಚ್ ಹಿಡಿಯೋಕೆ ಹೋಗ್ಬಾರ್ದು, ಸುಮ್ಮನೆ ಸೆಕೆಂಡ್ ಗೇರ್ಗೆ ಹಾಕಿ ಬಿಟ್ಬಿಟ್ರೆ ನೋಡಿ ಇಷ್ಟೇ. ಸೆಕೆಂಡ್ ಗೇರಲ್ಲಿ ಅಲ್ಲಿಂದ ಬರ್ತೀನಿ, ಅವಾಗ ತರ್ಡ್ ಗೇರ್ ಬೇಕಾಗುತ್ತೆ. ಬಟ್ ಈ ಥರ ನನಗೆ ಯಾಕೋ ಇಲ್ಲಿ ತರ್ಡ್ ಗೇರ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ, ಸೆಕೆಂಡ್ ಗೇರಲ್ಲೇ ಆರಾಮಾಗಿ ಬ್ರೇಕಿಂಗ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ. ಸೊ ಈ ಥರ ಹಿಂಗೆ ಹೋಯ್ತಿರ್ತೀರ ಕಪಲ್ಸು, ಹುಷಾರಾಗಿ ಹೋಗ್ರಿ, ಹೆಲ್ಮೆಟ್ ಹಾಕ್ಕೊಂಡು. ಯಾಕೆ ಅಂದರೆ ನಾವು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆ ವೀಡಿಯೋನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀವಿ. ನಿಮ್ಮ ಪೇರೆಂಟ್ಸ್ ನೋಡ್ಬಿಟ್ಟಾರು. ಅಂದರೆ ಒಂದು ಟ್ರಯಲ್ ಒಂದು ಸ್ಟೆಚ್ ಹೊಡಿಯೋಣ ಅಂದ್ಕೊಂಡೆ. ಆ್ಯಂಡ್ ನಾನು ಸ್ಪೀಡ್ ಬ್ರೇಕರ್ನ ಪಿಲಿಯನ್ ಸೀಟಲ್ಲೇ ಕುಣಿಸ್ಕೊಂಡು ಓಡಾಡ್ತಿರ್ತೀನಿ. ಫುಲ್ಲು ಬೆಟ್ಟ. ನಾವು ಆ್ಯಕ್ಚುಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡು ಬರಬೇಕಿತ್ತು. ನಮಗೇನು ಟ್ರ್ಯಾಕ್ಷನ್ ಕಂಟ್ರೋಲ್ ಏನು ಅದೇನು ಸ್ಪಿನ್ನೇನು ಆಗಿಲ್ಲ, ವೀಲೆಲ್ಲ. ಬಟ್ ಆದರೂ ಟ್ರೈ ಮಾಡ್ಬೋದಿತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿ. ಮೇ ಬಿ ನೆಕ್ಸ್ಟ್ ಟೈಮ್. ಯಪ್ಪ ಇಲ್ಲಿ ಹೆವಿ ಕೈ ನೋಡ್ತೈತೆ. ಹ್ಞೂ, ನೀನು ಬೇರೆ ನನ್ನ ಮೇಲೆ ಬಿದ್ದಿದ್ಯಾ ಫುಲ್ಲು. ಅಪ್ಪ ಟೂ ವೀಲರ್ ಇಲ್ಲೇ ನಿಲ್ಲಿಸ್ಬೇಕಾ? ಹಿಂಗೂ ನಿಲ್ಲಿಸಿ ಹಿಂಗೂ ಹೋಗ್ಬೋದು ದೇವಸ್ಥಾನಕ್ಕೆ. ಅಯ್ಯೋ
ಇದೇ ಬಿದ್ದೋಗೈತೆ ಗಾಯ್ಸ್ ನೋಡಿ, ಗಾಳಿಗೆ ನೇಮ್ ಬೋರ್ಡೇ ಬಿದ್ದೋಗೈತೆ. ಬೆಳಗ್ಗೆ ಇತ್ತಾ ಹ್ಞೂ ಬೆಳಗ್ಗೆ ಇತ್ತು. ಸುದ್ದಿ ಯಾರ ಮೇಲೆ ಬಿದ್ದಿದ್ದಿಲ್ಲ. ನೇಮ್ ಬೋರ್ಡೇ ಬಿದ್ದೋಗೈತೆ. ಸೊ ಇಲ್ಲಿ ಬೈಕ್ದು ಪಾರ್ಕಿಂಗು 10 ರೂಪಾಯಿ ಗಾಯ್ಸ್.